ಎಲ್ಲರಿಗೂ ನಮಸ್ಕಾರ. ಚತುರ ಕೃಷಿ ಚಾನೆಲ್ಗೆ ಸ್ವಾಗತ. 2026-27ನೇ ಸಾಲಿನ 1ನೇ ರೂಪಣಾತ್ಮಕ ಮೌಲ್ಯಮಾಪನದ ಪರೀಕ್ಷೆ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. 6ನೇ ತರಗತಿಯ ವಿಷಯ ವಿಜ್ಞಾನ. ಅಂಕಗಳು 20, ಸಮಯ ಒಟ್ಟು 45 ನಿಮಿಷಗಳು. ನಾವು ಮೊದಲಿಗೆ ಪ್ರಶ್ನೆ ಪತ್ರಿಕೆಯನ್ನು ಗಮನಿಸೋಣ. ಇಲ್ಲಿ ನಾವು ಅಧ್ಯಾಯ 1 ವಿಜ್ಞಾನದ ಅದ್ಭುತ ಪ್ರಪಂಚ ಮತ್ತು ಅಧ್ಯಾಯ 2 ಜೀವ ಜಗತ್ತಿನಲ್ಲಿ ವೈವಿಧ್ಯತೆ ಈ ಎರಡೂ ಪಾಠದ ಪ್ರಶ್ನೆಗಳನ್ನು ತೆಗೆದುಕೊಂಡಿರುತ್ತೇವೆ. ನಾವು ಈಗ ಮಾದರಿ ಪ್ರಶ್ನೆ ಪತ್ರಿಕೆಯ ಕೀ ಉತ್ತರಗಳನ್ನು ನೋಡೋಣ. ಇಲ್ಲಿ ಒಟ್ಟಾರೆಯಾಗಿ 5 ವಿಭಾಗಗಳಿವೆ. ಮೊದಲಿಗೆ 1ನೇ ವಿಭಾಗದ ಪ್ರಶ್ನೆಗಳು. ಕೊಟ್ಟಿರುವ 4 ಉತ್ತರಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. 1 ಅಂಕದ ಪ್ರಶ್ನೆ 3 ಇವೆ, 3 ಅಂಕಗಳಿಗೆ. ಮೊದಲನೆಯ ಪ್ರಶ್ನೆ, ನೀರು ಮಂಜುಗಡ್ಡೆಯಾಗುವುದು ಎ. ಬಿಸಿ ಮಾಡಿದಾಗ, ಬಿ. ಕುದಿಸಿದಾಗ, ಸಿ. ತಂಪು ಮಾಡಿದಾಗ, ಡಿ. ಯಾವುದೂ ಅಲ್ಲ. ಇಲ್ಲಿ ಉತ್ತರ ಎ. ಬಿಸಿ ಮಾಡಿದಾಗ. ಯಾವಾಗಲೂ ಬಿಸಿ ಮಾಡಿದಾಗ ನೀರು ಮಂಜುಗಡ್ಡೆಯಾಗುವುದು. ಎರಡನೆಯ ಪ್ರಶ್ನೆ, ಸಸ್ಯಗಳ ವೈವಿಧ್ಯತೆಯನ್ನು ಗುರುತಿಸಲು ಸಹಾಯಕವಾಗದ ಲಕ್ಷಣ ಯಾವುದು? ಆಪ್ಷನ್ ಎ. ಎತ್ತರ ಮತ್ತು ಗಿಡ್ಡ, ಬಿ. ಅನುಕೂಲ ಅನಾನುಕೂಲ, ಸಿ. ಕಾಂಡಗಳ ಆಕಾರ, ಎಲೆಗಳ ರಚನೆ. ಆಪ್ಷನ್ ಎ, ಸಿ ಮತ್ತು ಡಿ ಸಸ್ಯಗಳ ವೈವಿಧ್ಯತೆಯ ಲಕ್ಷಣವಾಗಿದ್ದು, ಆಪ್ಷನ್ ಬಿ ಅನುಕೂಲ ಅನಾನುಕೂಲ ಲಕ್ಷಣವಾಗಿಲ್ಲ. ಮುಂದಿನ ಪ್ರಶ್ನೆ, ಈ ಕೆಳಗಿನಲ್ಲಿ ಯಾವುದು ಬಹಳಷ್ಟು ಸಂದರ್ಭಗಳಲ್ಲಿ ನೈಸರ್ಗಿಕ ಘಟನೆ ಅಲ್ಲ? ಎ. ಕಾಮನಬಿಲ್ಲು, ಬಿ. ಮಿಂಚು, ಸಿ. ಮಾಲಿನ್ಯ, ಡಿ. ಮಳೆ. ಉತ್ತರ ಸಿ. ಮಾಲಿನ್ಯ. 1ನೇ ವಿಭಾಗದ ಪ್ರಶ್ನೆಗಳನ್ನು ನೋಡಿದ್ದೇವೆ. ಈಗ 2ನೇ ವಿಭಾಗದ ಪ್ರಶ್ನೆಗಳನ್ನು ನೋಡೋಣ. ಬಿಟ್ಟ ಸ್ಥಳ ತುಂಬಿರಿ. 1 ಅಂಕದ ಪ್ರಶ್ನೆ 3 ಇವೆ, 3 ಅಂಕಗಳಿಗೆ. 4ನೇ ಪ್ರಶ್ನೆ, ದ್ವಿದಳ ಧಾನ್ಯಗಳ ಸಸ್ಯಗಳು ಡ್ಯಾಶ್ ನಳವಿನ್ಯಾಸ ಡ್ಯಾಶ್ ಬೇರು ವ್ಯವಸ್ಥೆಯನ್ನು ಹೊಂದಿರುತ್ತದೆ. ದ್ವಿದಳ ಧಾನ್ಯಗಳ ಸಸ್ಯಗಳಲ್ಲಿ ಜಲಬಂಧ ನಳವಿನ್ಯಾಸ ಮತ್ತು ತಾಯಿ ಬೇರನ್ನು ಹೊಂದಿರುತ್ತದೆ. 5ನೇ ಪ್ರಶ್ನೆ, ಡ್ಯಾಶ್ ಎಂಬುದು ವಸ್ತುಗಳನ್ನು ಸೂಕ್ಷ್ಮವಾಗಿ ಗಮನಿಸುವ ಕ್ರಿಯೆಯಾಗಿದೆ. ಇದು ವಿಜ್ಞಾನದ ಅದ್ಭುತ ಪ್ರಪಂಚ ಪಾಠದಲ್ಲಿ ಇರತಕ್ಕಂಥದ್ದು. ವೀಕ್ಷಣೆ ಎಂಬುದು ವಸ್ತುಗಳ ಸೂಕ್ಷ್ಮವಾಗಿ ಗಮನಿಸುವ ಕ್ರಿಯೆಯಾಗಿದೆ. 6ನೇ ಪ್ರಶ್ನೆ, ವೈಜ್ಞಾನಿಕ ವಿಧಾನವನ್ನು ಅನುಸರಿಸುವ ವ್ಯಕ್ತಿ ಡ್ಯಾಶ್ ಅಂತೆ ಕೆಲಸ ಮಾಡುತ್ತಾರೆ, ವಿಜ್ಞಾನಿಯಂತೆ ಕೆಲಸ ಮಾಡುತ್ತಾರೆ. 2ನೇ ವಿಭಾಗದ ಪ್ರಶ್ನೆಗಳನ್ನು ನೋಡಿದ್ದೇವೆ. ಈಗ 3ನೇ ವಿಭಾಗದ ಪ್ರಶ್ನೆಗಳನ್ನು ನೋಡೋಣ. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 2 ಅಂಕದ ಪ್ರಶ್ನೆಗಳು 2 ಇವೆ, 4 ಅಂಕಗಳಿಗೆ. 7ನೇ ಪ್ರಶ್ನೆ, ವಿಜ್ಞಾನ ಎಂದರೇನು? ವಿಜ್ಞಾನ ಎಂದರೆ ನಮ್ಮ ಸುತ್ತಮುತ್ತಲಿನ ಪ್ರಪಂಚವನ್ನು ಗಮನಿಸಿ, ಪ್ರಶ್ನೆಗಳನ್ನು ಕೇಳಿ, ಪ್ರಯೋಗಗಳ ಮೂಲಕ ಸತ್ಯವನ್ನು ತಿಳಿದುಕೊಳ್ಳುವ ವಿಧಾನ. ಮುಂದಿನ ಪ್ರಶ್ನೆ 8, ಸಸ್ಯಗಳಲ್ಲಿ ಗಮನಿಸಿರುವ ಯಾವುದಾದರೂ 2 ವೈವಿಧ್ಯಮಯ ಗುಣಗಳನ್ನು ತಿಳಿಸಿ. ಎತ್ತರ, ಗಿಡ್ಡ, ಗಡಸು, ಮೃದು ಕಾಂಡವನ್ನು ಹೊಂದಿರುತ್ತದೆ. ಕಾಂಡ ಹಾಗೂ ರೆಂಬೆಗಳ ಮೇಲೆ ವಿವಿಧ ಆಕಾರಗಳ ಎಲೆಗಳ ಜೋಡಣೆಯಾಗಿರುತ್ತದೆ. 3ನೇ ವಿಭಾಗದ ಪ್ರಶ್ನೆಗಳನ್ನು ನೋಡಿದ್ದೇವೆ. ಈಗ 4ನೇ ವಿಭಾಗದ ಪ್ರಶ್ನೆಗಳನ್ನು ನೋಡೋಣ. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 3 ಅಂಕದ ಪ್ರಶ್ನೆಗಳು 2 ಇವೆ, 6 ಅಂಕಗಳಿಗೆ. 9ನೇ ಪ್ರಶ್ನೆ, ಕೆಳಕಂಡ ಜೀವಿಗಳ ಅಂಗಗಳ ಕಾರ್ಯವೇನು? 1ನೇದು ಬಾತುಕೋಳಿ ಜಲಪಾತ. ಇದು ಬಾತುಕೋಳಿ ಜಲಪಾತ ಈಜಲು ಸಹಾಯಕವಾಗಿದೆ. 2ನೇದು ಮೀನಿನ ಕಿವಿರು. ಇದು ಮೀನಿನ ಕಿವಿರು ಉಸಿರಾಡಲು ಸಹಾಯಕವಾಗಿದೆ. ಪರ್ವತ ಮೇಕೆಯ ಕೂದಲು. ಇದು ಶರೀರವನ್ನು ಬೆಚ್ಚಗಿಡಲು ಸಹಾಯಕವಾಗಿದೆ. ಮುಂದಿನ ಪ್ರಶ್ನೆ, ಮರದ ಲಕ್ಷಣಗಳನ್ನು ಪಟ್ಟಿ ಮಾಡಿ. ಮರಗಳು ಕಠಿಣವಾದ, ದಪ್ಪವಾದ, ಕಂದು ಬಣ್ಣದ ಕಾಂಡವನ್ನು ಹೊಂದಿರುತ್ತದೆ ಮತ್ತು ರೆಂಬೆಗಳು ವಿಶಿಷ್ಟವಾದ ಕಾಂಡದ ಮೇಲಿನ ಭಾಗದಲ್ಲಿ ನೆಲದಿಂದ ಎತ್ತರದಲ್ಲಿ ಪ್ರಾರಂಭವಾಗುತ್ತವೆ. ಇಲ್ಲಿವರೆಗೂ 4ನೇ ವಿಭಾಗದ ಪ್ರಶ್ನೆಗಳನ್ನು ನೋಡಿದ್ದೇವೆ. ಈಗ 5ನೇ ವಿಭಾಗದ ಪ್ರಶ್ನೆಗಳನ್ನು ನೋಡೋಣ. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 4 ಅಂಕದ ಪ್ರಶ್ನೆ ಒಂದೇ ಇದೆ, 4 ಅಂಕಗಳಿಗೆ. 11ನೇ ಪ್ರಶ್ನೆ, ಜಲಚಕ್ರದ ಹಂತಗಳನ್ನು ಹೊಂದಿರುವ ಚಿತ್ರವನ್ನು ರಚಿಸಿ. ಜಲಚಕ್ರದ ಮುಖ್ಯ ಹಂತಗಳು ಆವಿಕರಣ. ಸೂರ್ಯನ ಶಾಖದಿಂದ ನೀರು ಆವಿಯಾಗುತ್ತದೆ. ಸಾಂದ್ರೀಕರಣ. ಆವಿ ತಣ್ಣಗಾಗಿ ಮೋಡಗಳಾಗಿ ರೂಪುಗೊಳ್ಳುತ್ತದೆ. ಮಳೆ ಬೀಳುವಿಕೆ. ಮೋಡಗಳಿಂದ ಮಳೆ, ಹಿಮ ಅಥವಾ ಆಲಿಕಲ್ಲು ಮಳೆ ಬೀಳುತ್ತದೆ. ಸಂಗ್ರಹಣೆ. ಮಳೆನೀರು ನದಿ, ಕೆರೆ, ಸಮುದ್ರ ಮುಂತಾದ ಜಲಾಶಯಗಳಲ್ಲಿ
ಸೇರುತ್ತದೆ. ನೀವು ಇಲ್ಲಿ ಜಲಚಕ್ರದ ಚಿತ್ರವನ್ನು ಗಮನಿಸಬಹುದು. ಮಳೆ ಬೀಳುವಿಕೆ, ಸಂಗ್ರಹಣೆ, ಆವಿಕರಣ, ಸಾಂದ್ರೀಕರಣ. 2ನೇ ತರಗತಿಯ ರೂಪಣಾತ್ಮಕ ಮೌಲ್ಯಮಾಪನದ ಪರೀಕ್ಷೆಯ ಬ್ಲೂಪ್ರಿಂಟ್ ಅನ್ನು ನೋಡೋಣ. ಇಲ್ಲಿ ಕಲಿಕೋದ್ದೇಶಗಳು, ಕ್ಲಿಷ್ಟತೆಯ ಮಟ್ಟ ಮತ್ತು ಪ್ರಶ್ನೆಗಳ ಸ್ವರೂಪದ ಮೇಲೆ ಈ ಬ್ಲೂಪ್ರಿಂಟ್ ಅನ್ನು ತಯಾರಿಸಲಾಗಿದೆ. ಮೊದಲನೆಯದು ಕಲಿಕೋದ್ದೇಶಗಳು ಅಂದರೆ ಆಬ್ಜೆಕ್ಟಿವ್ಸ್. ಇಲ್ಲಿ ಜ್ಞಾನ, ತಿಳುವಳಿಕೆ, ಅನ್ವಯ ಮತ್ತು ವಿಶ್ಲೇಷಣೆ ಅಥವಾ ಕೌಶಲ. ಜ್ಞಾನಕ್ಕೆ 4 ಅಂಕ, ತಿಳುವಳಿಕೆಗೆ 6 ಅಂಕ, ಅನ್ವಯಕ್ಕೆ 6 ಅಂಕ, ವಿಶ್ಲೇಷಣೆಗೆ 4 ಅಂಕ, ಒಟ್ಟಾರೆಯಾಗಿ 20 ಅಂಕಗಳು. ಕ್ಲಿಷ್ಟತೆಯ ಮಟ್ಟ ಡಿಫಿಕಲ್ಟಿ ಲೆವೆಲ್ ಈ ಕೆಳಗಿನಂತೆ ಹಂಚಿಕೆ ಮಾಡಲಾಗಿದೆ. ಸುಲಭಕ್ಕೆ 45% ಶೇಕಡ 9 ಅಂಕಗಳು, ಸಾಧಾರಣಕ್ಕೆ 30% 6 ಅಂಕಗಳು, ಕಠಿಣಕ್ಕೆ 25% 5 ಅಂಕಗಳು, ಒಟ್ಟಾರೆಯಾಗಿ 20 ಅಂಕಗಳು. ಪ್ರಶ್ನೆಗಳ ಸ್ವರೂಪವನ್ನು ನೋಡುವುದಾದರೆ ಟೈಪ್ಸ್ ಆಫ್ ಕ್ವಶನ್ಸ್ ಆಧರಿಸಿದ ಅಂಕಗಳ ಹಂಚಿಕೆ. ವಸ್ತುನಿಷ್ಠ ಪ್ರಶ್ನೆಗಳು 1 ಅಂಕದ ಪ್ರಶ್ನೆಗಳು 3 ಪ್ರಶ್ನೆಗಳಿವೆ 3 ಅಂಕಗಳಿಗೆ. ಬಿಡಿಸಿ ಬರೆಯಿರಿ ಪ್ರಶ್ನೆಗಳು 1 ಅಂಕದ ಪ್ರಶ್ನೆಗಳು 3 ಇವೆ 3 ಅಂಕಗಳಿಗೆ. ಅತಿ ಸಣ್ಣ ಉತ್ತರದ ಪ್ರಶ್ನೆಗಳು 2 ಇವೆ 2 ಅಂಕದ ಪ್ರಶ್ನೆಗಳು 4 ಅಂಕಗಳಿಗೆ. ಕಿರು ಉತ್ತರದ ಪ್ರಶ್ನೆಗಳು 3 ಅಂಕದ ಪ್ರಶ್ನೆ 2 ಇವೆ 6 ಅಂಕಗಳಿಗೆ. ದೀರ್ಘ ಉತ್ತರ 4 ಅಂಕದ ಪ್ರಶ್ನೆ 1 ಇದೆ 4 ಅಂಕಗಳಿಗೆ, ಒಟ್ಟಾರೆಯಾಗಿ 20 ಅಂಕಗಳು. ಇಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ.